ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋ ಪಾರ್ಕಿಂಗ್ ನಲ್ಲಿ ವಾಹನ ನಿಲ್ಲಿಸುವವರಿಗೆ ಈಗ ಶಾಕ್ ಎದುರಾಗಿದೆ. ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾದ ಹಿನ್ನೆಲೆ ಆದಷ್ಟು ಬೇಗ ಮತ್ತೆ ಟೋಯಿಂಗ್ ಆರಂಭ ಮಾಡ್ತೀವಿ ಅಂತ ಈಗಾಗಲೇ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಟೋಯಿಂಗ್ ಬಗ್ಗೆ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲಿಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಕೆಲಸ ಮಾಡ್ತಾರೆ, ಟೋಯಿಂಗ್ ರೂಪುರೇಷೆ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹ ರಕ್ಷಕ ಸಿಬ್ಬಂದಿ ಬಳಕೆ ಮಾಡಿಕೊಂಡು ಟೋಯಿಂಗ್ ನಡೆಸಲಾಗುತ್ತೆ ಅಂತ. ಹಿಂದೆ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಟೋಯಿಂಗ್ ಅನ್ನ ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಈ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ, ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ. ಅಲ್ಲಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ಗಳಿದ್ರೂ ಕೂಡ ಅಲ್ಲಿ ವೆಹಿಕಲ್ ನಿಲ್ಸಿ ಹೋಗ್ತಾರೆ. ಹಾಗಾಗಿ ಟೋಯಿಂಗ್ಗೆ ಮತ್ತೆ ಮುಂದಾಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು, ಮತ್ತೆ ಟೋಯಿಂಗ್ ಶುರುವಾಗುತ್ತೆ ಅಂತ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರ ರೂಪರೇಷೆಗಳ ಬಗ್ಗೆ ಆದಷ್ಟು ಶೀಘ್ರದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇವೆ ಮತ್ತು ಪ್ರಾರಂಭವನ್ನು ಕೂಡ ಮಾಡ್ತೇವೆ. ಯಾಕೆಂದರೆ ಟೋಯಿಂಗ್ ಇಲ್ಲದೆ ಇರತಕ್ಕಂಥದ್ರಿಂದ ಆಗಿರ್ತಕ್ಕಂತಹ ಒಂದು ಏನು ಸಮಸ್ಯೆಗಳಿದ್ದಾವೆ, ಅವ್ಯವಸ್ಥೆಗಳಿದೆ, ಅವುಗಳ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ. ಜೊತೆಗೆ ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಇದರಲ್ಲಿ ಚರ್ಚೆ ಆಗಿದೆ. ಮೊದಲೇನು ಈ ಟೋಯಿಂಗ್ ವಾಹನಗಳನ್ನು ನಾವು ಬೇರೆಯವರಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ವಿ ಮತ್ತು ಅದಕ್ಕೆ ಏನು ಚಾರ್ಜಸನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಕೆಲವೊಂದು ಅಮೌಂಟ್ ಅವ್ರಿಗೆ ಇವ್ರಿಗೆ ಹೋಗ್ತಾ ಇತ್ತು, ಕಾಂಟ್ರಾಕ್ಟ್ಗಳಿಗೆ. ಅದರ ಬದಲಾಗಿ ನಮ್ಮದೇ ಆದಂಥ ಟೋಯಿಂಗ್ ವಾಹನಗಳನ್ನು ಈ ರೀತಿ ಪ್ರಮುಖವಾಗಿ ಸಂಚಾರ ನಿಯಂತ್ರಣ ಎಲ್ಲಿ ಈ ರೀತಿ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತದೆ ಅಂತಹ ಕಡೆಗಳಲ್ಲಿ ಅವುಗಳನ್ನು ಬಳಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾರಂಭಿಕ ಹಂತದಲ್ಲಿ ನಮ್ಮದೇ ಇರತಕ್ಕಂಥ ವಾಹನಗಳನ್ನು ಬಳಸ್ಕೊಂಡು ಮತ್ತು ನಮ್ಮದೇ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು. ನಂತರದ